ಜೀವನದಲ್ಲಿ ವಿಜ್ಞಾನ ಅನ್ನೋದು ಎಲ್ಲ ಕ್ಷೇತ್ರಗಳಲ್ಲೂ ಮಹತ್ತರವಾದಂಥ ಬದಲಾವಣೆಯನ್ನು ಕಾಣ್ತಾ ಇದೆ. ಹಾಗೇನೆ ವಿದ್ಯುತ್ ಕ್ಷೇತ್ರದಲ್ಲೂ ಸಹ ಮೊದಲಿಗೆ ಬಲ್ಬ್ನ ಆವಿಷ್ಕಾರವಾಯಿತು. ನಂತರದಲ್ಲಿ ಈಗ ಮಾರುಕಟ್ಟೆಯಲ್ಲಿ ಹಲವಾರು ವಿಧವಾದಂಥ ಬಲ್ಬ್ಗಳ ಆವಿಷ್ಕಾರನೂ ಆಗಿದೆ. ಹಾಗಾದರೆ ಯಾವ ಬಲ್ಬ್ನ ಬಳಕೆ ಸಮಂಜಸವಾದದ್ದು, ಯಾವ ಬಲ್ಬನ್ನು ಬಳಸಿದರೆ ನಾವು ಶಕ್ತಿಯ ಸಂರಕ್ಷಣೆಯನ್ನು ಮಾಡಬಹುದು ಅಂತ ಒಂದು ಮಾದರಿ ಮುಖಾಂತರ ನೀವೇ ಸ್ವತಃ ಪ್ರಯೋಗ ಮಾಡ್ತಾ ನಾವು ತಿಳ್ಕೊಳ್ಳೋಣ. ಈ ಮಾದರಿಯಲ್ಲಿ ನಾವು 2 ಬೆಳಕಿನ ಮೂಲಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಇನ್ಕ್ಯಾಂಡೆಸೆಂಟ್ ಬಲ್ಬ್ಸ್ನ ತಗೋತಾ ಇದ್ದೀವಿ, ಅಲ್ಲಿ ಫ್ಲೋರೆಸೆಂಟ್ ಬಲ್ಬನ್ನು ತೆಗೆದುಕೊಂಡಿದ್ದೀವಿ. ಈ ನಡುವೆ ಒಂದು ಫಲಕ ಇದೆ. ಈ ಫಲಕದಲ್ಲಿ ಗ್ರೀಸ್ ಸ್ಪಾಟ್ ಫೋಟೋಮೀಟರ್ ಅಂತ ಇದು ಒಂದು ಮಿತ ಪಾರದರ್ಶಕವಾದಂತಹ ವಸ್ತು ಇದೆ. ಇಲ್ಲಿ ಈ ಗ್ರೀಸ್ ಸ್ಪಾಟ್ನ ಕಾರ್ಯ ಹೇಗೆ ಮಾಡುತ್ತೆ ಅಂದರೆ, ನೀವು ಬಸ್ನಲ್ಲಿ ಪ್ರಯಾಣಿಸುವಾಗ ನಸುಕಿನ ಜಾವದಲ್ಲಿ ನಿಮಗೆ ಹೊರಗಿನ ಜನ ಕಾಣ್ತಾರಾ? ಕಾಣ್ತಾರೆ. ಏಕೆಂದರೆ ನಿಮ್ಮ ಬಸ್ಸಿನಲ್ಲಿ ಕತ್ಲಿರುತ್ತೆ, ಹೊರಗಡೆ ಬೆಳಕಿರುತ್ತೆ. ಅದೇ ರೀತಿ ನೀವು ರಾತ್ರಿ ಪ್ರಯಾಣ ಮಾಡ್ತಾ ಇರುವಾಗ ಹೊರಗಿನ ಜನ ಗೋಚರ ಆಗ್ತಾರಾ? ನಿಮಗೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಗ್ರೀಸ್ ಸ್ಪಾಟು ಸಹ ಇಲ್ಲಿ ಬೆಳಕಿನ ಮೂಲದಿಂದ ನಾವು ಬೆಳಕನ್ನು ಹಾಯಿಸಿ ಬಿಟ್ಟಾಗ ಕೆಲವೊಂದು ಸಮಯದಲ್ಲಿ ಗೋಚರ ಆಗುತ್ತೆ, ಕೆಲವೊಂದು ಸಮಯದಲ್ಲಿ ಗೋಚರ ಆಗೋದಿಲ್ಲ. ಅದನ್ನೇ ನೀವು ಇಲ್ಲಿ ಅಳತೆ ಮಾಡಿ ವೀಕ್ಷಣೆ ಮಾಡಿ ಹೇಳಬೇಕಾಗುತ್ತೆ. ಇಲ್ಲಿರೋದು ಇನ್ಕ್ಯಾಂಡೆಸೆಂಟ್ ಬಲ್ಬ್ ಇದೆ, 4 ಬಲ್ಬ್ಗಳನ್ನು ತೆಗೆದುಕೊಂಡಿದ್ದೀವಿ. ಅಲ್ಲಿ ಫ್ಲೋರೆಸೆಂಟ್ ಬಲ್ಬ್ ಇದೆ, ಕೇವಲ 1 ಬಲ್ಬನ್ನು ಮಾತ್ರ ತೆಗೆದುಕೊಂಡಿದ್ದೀವಿ. ನಾವು ಮೊದಲಿಗೆ ಒಂದೇ ಬಲ್ಬಿನಿಂದ ಪ್ರಯೋಗವನ್ನು ಪ್ರಾರಂಭ ಮಾಡೋಣ. ಲಾವಣ್ಯ, ನೀನು ವೀಕ್ಷಣೆ ಮಾಡಿ ಹೇಳಬೇಕು. ಇವಾಗ ಈ ಬಿಂದುವಿನಲ್ಲಿ ನಿಮಗೆ ಏನು ಗೋಚರ ಆಗ್ತಾ ಇದೆ? ಈಗ ಹಳದಿ ಬಣ್ಣ ಕಾಣಿಸ್ತಾ ಇದೆ. ಈಗ ಆ ಹಳದಿ ಬಣ್ಣ ಬಿಳಿ ಬಣ್ಣಕ್ಕೆ ಮಾರ್ಪಾಡಾದಾಗ ನೀನು ಹೇಳಬೇಕು. ಹಳದಿ ಬಣ್ಣ ಹೋಗಿ ಬಿಳಿ ಬಣ್ಣ ಗೋಚರ ಆಗ್ತಾ ಇದೆ. ನಡುವಿನ ಅಂತರ ಎಷ್ಟಿದೆ? 25.1 ಬಿಂದು ಇದೆ. ಫ್ಲೋರೆಸೆಂಟ್ ಬಲ್ಬಿನ ಏನಾಗುತ್ತೆ? ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಅದನ್ನು ಸರಿಸ್ತಾ ಹೋಗ್ತೀನಿ ಫಲಕವನ್ನು. ಯಾವಾಗ ಪೂರ್ತಿ ಕಪ್ಪೆ ಯಾವಾಗ ಆಗುತ್ತೆ? ಮಧ್ಯ. ಆಯ್ತಾ? ಈಗ ಇಲ್ಲಿ ಎಷ್ಟು ಅಂತರ ಇದೆ ಲಾವಣ್ಯ? 40.1 ಇದೆ. ಹಾಗೇನೆ ಇವಾಗ ನಾವು 2 ಬಲ್ಬ್ಗಳಿಂದ ಪ್ರಯೋಗವನ್ನು ಮಾಡ್ತೀವಿ. ಏನು ಬದಲಾವಣೆ ಆಗುತ್ತೆ ಅಂತ ಹೇಳಿ. ಇವಾಗ ಹೇಗೆ ಕಾಣ್ತಾ ಇದೆ? ಹಳದಿ ಬಣ್ಣ ಇವಾಗ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೌದಾ? ಈಗ ನಾನು ಯಾವ ಸಮಯದಲ್ಲಿ ಅದು ಬಿಂದು ಕಾಣಿಸೋದಿಲ್ಲ ಅಂತ ನೀವು ಹೇಳ್ಬೇಕು. ಬಿಳಿ ಬಣ್ಣ ಕಾಣಿಸ್ತಾ ಇದೆ ಅಂದರೆ ಆ ಬಿಂದು ಗೋಚರ ಆಗ್ತಾ ಇಲ್ಲ. ಇಲ್ಲಿ ಅಂತರ ಎಷ್ಟಿದೆ ಹೇಳು? 35 ಇದೆ, 35 ಸೆಂಟಿಮೀಟರ್ ಇದೆ. ಈಗ ಮತ್ತೆ ನಾವು ಈ ಫ್ಲೋರೆಸೆಂಟ್ ಬಲ್ಬನ್ನು ಅಳತೆ ಮಾಡೋಣ. ಈಗ ಯಾವುದೇ ಒಂದು ಬಿಂದುವಿನಲ್ಲಿ ಆ ಬಿಳಿ ಬಣ್ಣ ನಿಮಗೆ ಗೋಚರ ಆಗೋದಿಲ್ಲ. 40 ಸೆಂಟಿಮೀಟರ್ ಮಾತ್ರನೇ ಬರ್ತಾ ಇದೆ. ಹಾಗೆಯೇ ಇವಾಗ ನಾವು 3 ಬಲ್ಬ್ಗಳಿಂದ ಪ್ರಯೋಗವನ್ನು ಮಾಡೋಣ. ಏನು ಕಾಣಿಸ್ತದೆ? ಈಗ ಯಾವ ಬಿಂದುವಿನಲ್ಲಿ ನಿಮಗೆ ಆ ಬಿಂದು ಗೋಚರ ಆಗೋದಿಲ್ಲ ಅಂತ ನೀವು ಹೇಳ್ಬೇಕು. ಇವಾಗ ಬಿಳಿ ಬಣ್ಣ ಕಾಣಿಸ್ತಾ ಇದೆ. ಇಲ್ಲಿ ಎಷ್ಟಿದೆ ಅಂತರ? 38 ಸೆಂಟಿಮೀಟರ್ ಇದೆ. ಈಗ ಮತ್ತೆ ನಾವು ಫ್ಲೋರೆಸೆಂಟ್ ಬಲ್ಬ್ನ ಮೇಲೆ ಪ್ರಯೋಗನ ಮಾಡೋಣ. ಬಿಳಿ ಬಣ್ಣ ಹೆಚ್ಚಾಗಿ ಗೋಚರ ಆಗ್ತದೆ. ಹೌದಾ? ನಂತರದಲ್ಲಿ ನಾವೀಗ 4 ಬಲ್ಬ್ಗಳಿಂದ ಪ್ರಯೋಗವನ್ನು ಮಾಡೋಣ. ಅಂದರೆ ಇವಾಗ ಇಲ್ಲಿ 4 ಬಲ್ಬ್ಗಳನ್ನು ಬಳಸಿದ್ದೀವಿ ಈ ಬೆಳಕಿನ ಆಕಾರದಲ್ಲಿ. ಈ ಬೆಳಕಿನ ಆಕಾರದಲ್ಲಿ ನಾವು ಕೇವಲ ಒಂದೇ ಬಲ್ಬನ್ನು ಬಳಸಿದ್ದೀವಿ. ಈಗ ಹೇಗೆ ಕಾಣಿಸ್ತಾ ಇದೆ? ಹಳದಿ ಬಣ್ಣ ಹೆಚ್ಚಾಗಿ ಕಾಣಿಸ್ತದೆ. ಯಾಕೆಂದರೆ ಮೊದಲಿಗೆ ನಾವು ಕೇವಲ ಒಂದೇ ಬಲ್ಬನ್ನು ಬಳಸಿದ್ವಿ, ಈಗ 4 ಬಲ್ಬ್ಗಳನ್ನು ಬಳಸ್ತಾ ಇದ್ದೀವಿ. ಹೆಚ್ಚಾಗ್ತಾ ಇದೆ. ಈಗ ಆ ಬಿಂದು ಎಲ್ಲಿ ನಿಮಗೆ ಗೋಚರ ಆಗೋದಿಲ್ಲ ಅಂತ ನೀವು ಹೇಳಬೇಕು. ಈಗ ನೋಡಿ, ಈ ಫಲಕ ಏನಾಗಿದೆ? ಈಗ 2 ಬೆಳಕಿನ ಆಕಾರಗಳ ನಟ್ಟ ನಡುವೆ ಬಂದು ನಿಂತಿದೆ. ಇಲ್ಲಿ ಅಂತರ ಎಷ್ಟಿದೆ? 40 ಸೆಂಟಿಮೀಟರ್. ಇಲ್ಲಿ ಅಂತರ ಎಷ್ಟಿದೆ? 45 ಸೆಂಟಿಮೀಟರ್. ಹಾಗಾದರೆ ನಮಗೆ ಈ ಪ್ರಯೋಗದಿಂದ ತಿಳಿದು ಬರೋದೇನೆಂದರೆ, ಇಲ್ಲಿ 4 ಬಲ್ಬಿನ ಸಾಂದ್ರತೆ ಇಲ್ಲಿರುವಂತಹ ಒಂದೇ ಒಂದು ಫ್ಲೋರೆಸೆಂಟ್ ಬಲ್ಬಿನ ಸಾಂದ್ರತೆಗೆ ಸರಿಸಮವಾಗಿದೆ. ಆದರೆ ಇಲ್ಲಿ 40 ಸೆಂಟಿಮೀಟರ್ ಇದೆ, ಇಲ್ಲಿ 45 ಸೆಂಟಿಮೀಟರ್ ಇದೆ. ಸರಿಸುಮಾರಾಗಿ ಈ 2 ಬಲ್ಬ್ಗಳ ಅನುಪಾತ ಹೇಗಿರುತ್ತೆ ಅಂದರೆ 1:1.4 ಇರುತ್ತೆ. ನಾವು ನಿತ್ಯ ಜೀವನದಲ್ಲಿ ಫ್ಲೋರೆಸೆಂಟ್ ಬಲ್ಬ್ಗಳನ್ನು ಬಳಸೋದ್ರಿಂದ ಹೆಚ್ಚಿಗೆ ಶಕ್ತಿಯನ್ನು ನಾವೇನು ಮಾಡ್ಬೋದು? ಸಂರಕ್ಷಣೆಯನ್ನು ಮಾಡ್ಬೋದು, ಮತ್ತು ನಮಗೆ ಅದು ಲಾಭದಾಯಕವೂ ಸಹ.